ಇನ್ನು ಇತ್ತೀಚೆಗೆ BMTC ಸಿಬ್ಬಂದಿಗಳ ಮೇಲೆ ಆಗ್ತಾ ಇರುವಂತಹ ಹಲ್ಲೆಯ ಪ್ರಕರಣ ಜಾಸ್ತಿ ಆಗ್ತಾ ಇದೆ. ನಿನ್ನೆ ಕೂಡ ಅದೇ ರೀತಿಯ ಘಟನೆ ಒಂದು ನಡೆದಿತ್ತು. BMTC ಚಾಲಕನ ಮೇಲೆ ಮಹಿಳೆ ಹಿಗ್ಗಾಮುಗ್ಗಾ ಹಲ್ಲೆ ನಡೆಸಿದಂತಹ ಪ್ರಕರಣಕ್ಕೆ ಈಗ ಟ್ವಿಸ್ಟ್ ಸಿಗ್ತಾ ಇದೆ. ನನಗೂ ಗಾಯವಾಗಿದೆ ಅಂತ ಹೇಳಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಹಲ್ಲೆ ಮಾಡಿದಂತಹ ಮಹಿಳೆ. ಬಸ್ ಟಚ್ ಆಗಿದ್ದಕ್ಕೆ ಮಾತ್ರ ಡ್ರೈವರ್ಗೆ ಹೊಡೆದಿಲ್ಲ, ಟಚ್ ಆಗೋದಕ್ಕೂ ಮುಂಚೆ ಸಾಕಷ್ಟು ಘಟನೆಗಳು ನಡೆದಿದೆ ಅನ್ನುವಂತಹ ವಿಚಾರವನ್ನು ಹೇಳ್ತಿದ್ದಾರಂತೆ. ಬೇಕಂತಲೇ ಡ್ರೈವರ್ ಹಾರ್ನ್ ಮಾಡ್ತಾ ಇದ್ದ ಅನ್ನುವಂತಹ ವಿಚಾರವನ್ನು ಕೂಡ ತಿಳಿಸ್ತಾ ಇದ್ದಾರೆ. ಬೈಕಿಗೆ ಬಸ್ ಟಚ್ ಆಗಿ ನನ್ನ ಮಗ ಕೆಳಗೆ ಬಿದ್ದ, ಬೇಕಂತಲೇ ಬೈಕ್ ಟಚ್ ಮಾಡಿದ್ದಕ್ಕೆ ಹಲ್ಲೆ ಮಾಡಿದೆ ಅನ್ನುವಂತಹ ವಿಚಾರವನ್ನು ಹೇಳ್ತಾ ಇದ್ದಾರೆ. ಆಸ್ಪತ್ರೆಯಿಂದಲೇ ಹಲ್ಲೆ ಮಾಡಿದಂತಹ ಸವಿತಾ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. BMTC ಚಾಲಕನ ಮೇಲೆ ಹಲ್ಲೆ ಮಾಡಿದಂತಹ ವಿಚಾರ, BMTC ಚಾಲಕರೆಲ್ಲ ಇವತ್ತು ಪೀಣ್ಯ ಡಿಪೋದಲ್ಲಿ ಬಸ್ ಓಡಿಸೋದನ್ನು ನಿಲ್ಲಿಸಿ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗಿದ್ರು. ಈಗ ಹಲ್ಲೆ ಮಾಡಿದಂತಹ ಮಹಿಳೆ ಏನಿದ್ದಾರೆ ಅವರು ಕೂಡ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ. ಅವರು ಕೂಡ ಅವತ್ತು ಏನಾಯಿತು ಅನ್ನೋದ್ರ ಬಗ್ಗೆ ವಿವರಿಸುವ ಕೆಲಸವನ್ನು ಮಾಡಿದ್ದಾರೆ. ನಮ್ಮ ಮನೆಯಿಂದ ನಮ್ಮ ತಾಯಿ ಮನೆಗೆ ಸುಮ್ನಹಳ್ಳಿ ಕಡೆಯಿಂದ ಬರ್ತಾ ಇದ್ವಿ. ಸುಮಾರು ಸುಮ್ನಹಳ್ಳಿ ಸಿಗ್ನಲ್ ಇಂದನೂ ಬಸ್ನವನು ಹಾರನ್ ಮಾಡ್ಕೊಂಡೇ ಬರ್ತಾ ಇದ್ರು. ರೈಟ್ ಸೈಡಲ್ಲಿ ಜಾಗ ಇದ್ರಿಂದ ನಾನು ರೈಟ್ ಸೈಡಿಗೆ ಬರ್ತಾ ಇದ್ದೆ. ಆ ಜಾಗದಲ್ಲಿ ಮುಂದೆಗಡೆ ಮೋರಿ ದಾಟಿ ಮುಂದೆ ಬರಬೇಕಾದ್ರೆ ನನ್ನ ಮುಂದೆ ಒಂದು ಬೈಕ್ ನಿಂತಿತ್ತು. ನಾನು ಮುಂದೆ ಹೋಗೋಕೆ ಜಾಗ ಇರಲಿಲ್ಲ ಅಂತ ಗಾಡಿ ನಿಲ್ಲಿಸ್ಕೊಂಡು ನಿಂತಿದ್ದೆ. ಪದೇ 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 ಹಾರನ್ ಮಾಡ್ತಾನೆ ಇದ್ದ BMTC ಡ್ರೈವರು. ಹಿಂದೆ ತಿರುಗಿ ನೋಡ್ದೆ ಅನ್ನೋಕ್ಕೋಸ್ಕರ ಬಸ್ನವನು ಬೇಕು ಅಂತ ಬಂದು ಗುದ್ದಿದ್ದು. ಮುಂದೆ ಬಸ್ ಹೋಗೋದಕ್ಕೂ ಜಾಗ ಇತ್ತು, ನಾನಿನ್ನೂ ಬಲಗಡೆ ಇದ್ದೆ, ತುಂಬ ಜಾಗ ಇತ್ತು. ಬೇಕು ಅಂತ ಬಂದು ಗಾಡಿಗೆ ಟಚ್ ಮಾಡಿದ್ರಿಂದ ನಾನು ಕೆಳಗಡೆ ಬಿದ್ದೆ. ಕೆಳಗಡೆ ಬಿದ್ದಾಗ ನನ್ನ ಮಗು ಚಿಕ್ಕ ಮಗುಗೆ ನಾನು ಮೂರು ಜನನೂ ಬಿದ್ವಿ. ಚಿಕ್ಕ ಮಗನಿಗೆ ಏನು ಅಂತ 2 ನಿಮಿಷ ಜ್ಞಾನ ಇರಲಿಲ್ಲ. ಮಕ್ಳಿಗೆ ಆ ಟೈಮಲ್ಲಿ ಏನಾಯಿತು ಎಂತು ಅಂತ ಭಯದಲ್ಲಿ ನನ್ನ ಕಾಲ್ ಮೇಲೆ ಸ್ಕೂಟ್ರ್ ಇದ್ರೂ ಯಾರು ಸಹಾಯಕ್ಕೆ ಬರಲಿಲ್ಲ. ಕಾಲು ಬಡ್ಕೋತಾ ಇದ್ದೀನಿ, ನೋವು 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 ಅಂತ ಬಡ್ಕೋತಾ ಇದ್ದೀನಿ, ಆದರೂ ಯಾರೂ ಸಹಾಯಕ್ಕೆ ಬರಲಿಲ್ಲ. ಆಮೇಲೆ ನನ್ನ ದೊಡ್ಡ ಮಗನೇ ಗಾಡಿ ಸರಿಸ್ಬಿಟ್ಟು ಇದು ಮಾಡ್ದೆ, ಎದ್ದು ಇದು ಮಾಡಿದೆ. ಚಿಕ್ಕವನು ಮಾತಾಡ್ತಾ ಇರಲಿಲ್ಲ. ಆ ಉದ್ವೇಗದಲ್ಲಿ ಮಗುಗೆ ಏನಾಯಿತು ಅಂತೇಳಿ ಸ್ಟೇಷನ್ಗೆ ಹೋಗೋಣ ಇಳಿ ಅಂತೇಳಿ ಬಸ್ ಡ್ರೈವರ್ನ ಕೇಳಕ್ಕೆ ಹೋದಾಗ ಇದು ಮಾಡಿಕೊಂಡು ಓಡೋದ, ಗಾಡಿಯಿಂದ ಇಳಿದ್ಬಿಟ್ಟು ಕೆಳಗೆ ಓಡೋಗ್ಬಿಟ್ಟ. ಓಡೋಗಿ ಆಮೇಲೆ ಮತ್ತೆ ಬಂದು ನನ್ನ ಎಲ್ಲ ತಳ್ಳಾಡಿ ನನಗೆ ಕುತ್ತಿಗೆಗೆ ಕೈಗೆ ಈ ಚಿಕ್ಕ ಮಗನಿಗೂ ಬಾಯಿಗೆಲ್ಲ ಏಟಾಗಿದೆ, ದೊಡ್ಡ ಮಗನಿಗೂ ಕೈ ಕಾಲಿಗೆಲ್ಲ ಏಟಾಗಿದೆ. ಆದರೆ ಏನಾಗಿದೆ ಅನ್ನೋದು ಹೇಳ್ತಿಲ್ಲ. ಟಚ್ ಆಗಿದ್ದಕ್ಕೆ ಹಿಂಗೆ ಹಲ್ಲೆ ಮಾಡ್ತಾ ಇದ್ದಾರೆ ಅಂತಾರೆ. ಟಚ್ ಆದರೆ ಒಂದು ಗಾಡಿ ಹೋದ್ರೆ 100 ಗಾಡಿ ತಗೋಬಹುದು, ಪ್ರಾಣ ಹೋದ್ರೆ ತಗೊಳಕ್ಕಾಗತ್ತಾ? ಎತ್ತವ್ರ ಮುಂದೆ ಮಕ್ಳಿಗೆ ಏನಾದರೂ ಆದರೆ ಎಷ್ಟು. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘು, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘು, ಈಗಾಗಲೇ ಚಾಲಕನ ಮೇಲೆ ಹಲ್ಲೆ ಆಗಿದ್ದು, ಅದನ್ನು ಖಂಡಿಸಿ ಚಾಲಕರೆಲ್ಲರೂ ಕೂಡ ಪ್ರತಿಭಟನೆ ಮಾಡಿದ್ದು, ಈಗ ಹಲ್ಲೆ ಮಾಡಿದಂತಹ ಮಹಿಳೆ ಕೂಡ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ. ತಮ್ಮ ವರ್ಷನ್ ಏನಿದೆ ಅದನ್ನು ಎಕ್ಸ್ಪ್ಲೇನ್ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಿಜಕ್ಕೂ ಈ ವಿಷಯ ದೊಡ್ಡದಾದ ಮೇಲೆ ಅವರು ಆಸ್ಪತ್ರೆಗೆ ಅಡ್ಮಿಟ್ ಆಗಿರುವಂಥದ್ದು ಅಥವಾ ಅವರಿಗೂ ಪೆಟ್ಟಾಗಿದೆಯಾ, ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ರಾಘು? ಪ್ರೇಮ್, ಖಂಡಿತವಾಗಿಯೂ ಕೂಡ ನಿನ್ನೆ ಘಟನೆ ಯಾವಾಗ ಆಯಿತು, ಘಟನೆ ಆದ ಬಳಿಕ ಆ ಮಹಿಳೆ ಏನಿದ್ರು ಆ ಮಹಿಳೆಯನ್ನು ಸ್ಟೇಷನ್ಗೆ ಕರ್ಕೊಂಡು ಬರುವಂಥ ಕೆಲಸಗಳಾಯಿತು. ಸ್ಟೇಷನಲ್ಲಿ ಆಕೆ ಮೇಲೆ FIR ಆಗಿ FIR ಆದ ಮೇಲೆ ಆಕೆಗೆ ಸ್ಟೇಷನ್ ಬೇಲನ್ನು ಕೊಟ್ಟು ಆಕೆಯನ್ನು ಕಳಿಸ್ಕೊಡುವಂಥ ಕೆಲಸಗಳಾಗಿದೆ. ಅದಾದ ಬಳಿಕ ಹೋಗಿ ಮಹಿಳೆ ಅಡ್ಮಿಟ್ ಆಗಿರುವಂಥದ್ದು. ಅಲ್ಲಿಂದಲೇ ನೇರವಾಗಿ ಆಸ್ಪತ್ರೆಯಿಂದಲೇ ವಿಡಿಯೋವೊಂದನ್ನು ಮಾಡಿ ಘಟನೆ ಹೇಗಾಯಿತು ಏನಾಯಿತು ಅನ್ನುವಂಥ ಸ್ಪಷ್ಟನೆ ನೀಡೋದ್ರ ಮುಖಾಂತರವಾಗಿ ಘಟನೆಯಲ್ಲಿ ನನ್ನದು ತಪ್ಪಿಲ್ಲ ಅನ್ನುವಂತಹ ವಿಚಾರವನ್ನು ಸ್ಪಷ್ಟಪಡಿಸೋದಕ್ಕೆ ಮಹಿಳೆ ಮುಂದಾಗಿದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ನೋಡೋದಾದರೆ ನಿನ್ನೆ ನನ್ನದು ತಪ್ಪಿರಲಿಲ್ಲ, ನನ್ನ ಪಾಡಿಗೆ ನಾನು ಗಾಡಿಯಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಹಿಂಭಾಗದಿಂದ ಬಂದಂಥ BMTC ಬಸ್ ಚಾಲಕ ಬೇಕು ಅಂತಲೇ ಹಾರ್ನನ್ನು ಮಾಡ್ತಾ ಇದ್ದ. ಸೊ ಈ ಕಾರಣಕ್ಕಾಗಿ ನಾನು ಗಾಬರಿ ಆದ ಬಳಿಕ ಬೇಕು ಅಂತಲೇ ಬಂದು ಬೈಕಿಗೆ ಟಚ್ ಮಾಡಿದ್ದೇನೆ. ನನ್ನ ಮಗ ಕೆಳಗೆ ಬಿದ್ದ ಕಾರಣಕ್ಕಾಗಿ ನಾನು ಆ ರೀತಿಯಾಗಿ ವರ್ತನೆ ಮಾಡಿದ್ದೇನೆ, ಆಕ್ರೋಶಗೊಂಡಿದ್ದೇನೆ ಅನ್ನುವಂಥ ಸ್ಪಷ್ಟನೆಯನ್ನು ನೀಡ್ತಾ ಇರುವಂಥದ್ದು. ಅಂದರೆ ಘಟನೆ ಆದ ಬಳಿಕ ತನ್ನ ಮಗನಿಗೆ ಗಾಯ ಆಯಿತು, ತನ್ನ ಮಗ ಕೆಳಗಡೆ ಬಿದ್ದ ಅನ್ನುವಂಥ ಕಾರಣಕ್ಕಾಗಿ ನಾನು ಆ ರೀತಿಯಾಗಿ ವರ್ತನೆಯನ್ನು ಮಾಡಿದ್ದೇನೆ. BMTC ಬಸ್ನವರು ಆ ರೀತಿ ಮಾಡಿರಲಿಲ್ಲ ಅಂತ ಹೇಳಿದ್ರೆ ನಾನು ಯಾವುದೇ ಕಾರಣಕ್ಕೂ ಈ ರೀತಿ ವರ್ತನೆಯನ್ನ ಮಾಡ್ತಾ ಇರಲಿಲ್ಲ ಅನ್ನುವಂತಹ ಸ್ಪಷ್ಟನೆಯನ್ನು ನೀಡೋದ್ರ ಮುಖಾಂತರವಾಗಿ ನನ್ನನ್ನ BMTC ಅವ್ರದೇ ತಪ್ಪು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಮಹಿಳೆ ಆರೋಪವನ್ನ ಮಾಡ್ತಾ ಇರುವಂತದ್ದು. ಪ್ರೇಮ್.